ವಶೀಕರಣವನ್ನು ಮಾಡುವ ರೀತಿಯಲ್ಲಿ ಇದು ಕೂಡ ಒಂದು ಹೌದು. ನಾನು ಇವತ್ತು ನಿಮಗೆ ಹೇಳೋಕೆ ಹೊರಟಿರುವ ಒಂದು ಪ್ರಭಾವಶಾಲಿಯಾದಂಥ ವಶೀಕರಣ ತಂತ್ರ ಕೂಡ ಇದು ಹೌದು. ನಾವು ಇಲ್ಲಿ ಒಂದು ಲವಂಗವನ್ನು ತೆಗೆದುಕೊಂಡು ಇಷ್ಟಪಟ್ಟಂಥ ಸ್ತ್ರೀಯನ್ನು, ನಾವು ಇಷ್ಟಪಟ್ಟಂಥ ಗೃಹಿಣಿಯನ್ನು, ನಾವು ಇಷ್ಟಪಟ್ಟಂಥ ಮಹಿಳೆಯನ್ನು, ಅಥವಾ ಗಂಡ ಹೆಂಡತಿ ಜಗಳ ಆಗಿ, ಅಥವಾ ಹುಡುಗ ಹುಡುಗಿ ಪ್ರೀತಿ ಮಾಡಿ ದೂರ ಆಗಿದ್ದರೆ ಅಂಥವ್ರನ್ನ ನಾವು ಈಗ ಹೇಳುವಂಥ ಒಂದು ವಶೀಕರಣದ ತಂತ್ರದ ಮೂಲಕ ಯಾವ ರೀತಿಯಾಗಿ ಅವರನ್ನು ನಮ್ಮ ವಶ ಮಾಡಿಕೊಳ್ಬೋದು, ಅವರಾಗೆ ನಮ್ಮ ಹತ್ತಿರ ಒಲಿದು ಬರುವ ಹಾಗೆ ಕೇವಲ ಒಂದೇ ಒಂದು ಲವಂಗವನ್ನು ತೆಗೆದುಕೊಂಡು ಯಾವ ರೀತಿ ಮಾಡ್ಕೊಳ್ಬೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸಿಕೊಡ್ತೀನಿ. ಪೂರ್ತಿಯಾಗಿ ಈ ವಿಡಿಯೋ ನೋಡಿ. ವೀಕ್ಷಕರೇ, ನೀವು ಮಾಡಬೇಕಾಗಿರೋ ಸಣ್ಣ ಕೆಲಸ ಏನಪ್ಪ ಅಂದರೆ, ನೀವು ಶುಕ್ರವಾರ ಅಥವಾ ಮಂಗಳವಾರದ ದಿನ ಈ ಒಂದೇ ಒಂದು ಲವಂಗವನ್ನು ತೆಗೆದುಕೊಂಡು ನಾನು ಹೇಳುವ ರೀತಿಯಲ್ಲಿ ನೀವು ವಶೀಕರಣ ತಂತ್ರವನ್ನು ಚಾಚುಗಟ್ಟಾಗಿ ಕಂಪ್ಲೀಟಾಗಿ ನೀವು ಮಾಡಿದ್ದೆ ಆದಲ್ಲಿ ಯಾರ ಹೆಸರ ಮೇಲೆ ಈ ಒಂದು ತಂತ್ರವನ್ನು ನೀವು ಆರಂಭ ಮಾಡಿರ್ತೀರ ಅವರೇ ನಿಮ್ಮ ಹತ್ತಿರ ನಿಮ್ಮ ಮನೆ ಬಾಗಿಲಿಗೆ ಬರ್ತಾರೆ. ಅಂತಹ ಒಂದು ತುಂಬ ಶಕ್ತಿ ಇದರಲ್ಲಿ ಅಡಗಿದೆ. ನಾನು ಹೇಳುವ ರೀತಿಯನ್ನು ಕರೆಕ್ಟಾಗಿ ಕೇಳಿಸ್ಕೊಂಡು ಚಾಚು ತಪ್ಪದೆ ಮಾಡಿ, ನೀವು ಇಷ್ಟಪಟ್ಟವರನ್ನು ಅಥವಾ ಗಂಡ ಹೆಂಡತಿ ಆಗಿದ್ದರೆ ಜೊತೆಗೆ ಬಾಳಿ ಅಂತ ಹೇಳ್ತೀನಿ. ಯಾವ ರೀತಿ ಅನ್ನೋದನ್ನು ನಾನು ಹೇಳ್ತೀನಿ ಕೇಳಿ. ನೀವು ಏನು ಮಾಡಬೇಕಪ್ಪ ಅಂತಂದರೆ, ಈ ಲವಂಗವನ್ನು ತೆಗೆದುಕೊಂಡು ನೀವು ನಾನು ಹೇಳುವ ರೀತಿಯಲ್ಲಿ ಮಾಡಬೇಕಾಗ್ತದೆ. ಹೌದು, ಅದು ಯಾವ ಥರ ಅಂತ ನಾನು ಹೇಳ್ತೀನಿ ನೋಡಿ. ಈ ಲವಂಗವನ್ನು ನೀವು ನಾನು ಹೇಳುವ ಮಂತ್ರವನ್ನು ನೀವು ಪಠಿಸುತ್ತಾ ಈ ಲವಂಗವನ್ನು ನಿಮ್ಮ ನಾಲಿಗೆಯ ಮೇಲೆ ಇಟ್ಕೊಳ್ಬೇಕಾಗ್ತದೆ. ಹೌದು, ನಿಮ್ಮ ನಾಲಿಗೆನ ಮುಂದೆ ಮಾಡಿ ಆ ನಾಲಿಗೆ ಮೇಲೆ ಲವಂಗವನ್ನು ಇಟ್ಟುಕೊಂಡು ನೀವು ಏನು ಮಾಡಬೇಕಪ್ಪ ಅಂದರೆ, ಆ ಲವಂಗವನ್ನು ಇಟ್ಕೊಂಡು ಮನಸ್ಸಲ್ಲೇ ನೀವು ಅವರನ್ನು ನೆನೆಸ್ಕೊಳ್ಬೇಕು. ಯಾರನ್ನು ವಶೀಕರಣ ಮಾಡ್ಕೊತೀರ ಅವರನ್ನು ನೆನಪು ಮಾಡ್ಕೊಳ್ಬೇಕು. ಹೌದು, ಆ ಥರನಾಗಿ ನೀವು ನೆನಪು ಮಾಡಿಕೊಂಡು ನಂತರ ಏನು ಮಾಡಬೇಕಂತ ಹೇಳ್ತೀನಿ. ನೀವು ಒಂದು 5 ನಿಮಿಷಗಳ ಕಾಲ ಈ ಲವಂಗವನ್ನು ನಿಮ್ಮ ನಾಲಿಗೆಯ ಮೇಲೆ ಇಟ್ಟುಕೊಂಡು ಯಾರನ್ನು ವಶೀಕರಣ ಮಾಡ್ಕೊಳ್ತೀರಾ ಅವರನ್ನು ನೀವು ನೆನೆಸ್ಕೊಂಡು ನಂತರ ಆ ಲವಂಗವನ್ನು ತೆಗೆದು ಒಂದು ಚಿಕ್ಕ ಬಟ್ಟೆಯಲ್ಲಿ ಕಟ್ಟಿಕೊಳ್ಬೇಕು. ನಾನು ವಿಡಿಯೋದಲ್ಲಿ ತೋರಿಸುವ ರೀತಿ ನೀವು ಒಂದು ಚಿಕ್ಕ ಬಟ್ಟೆಯಲ್ಲಿ ಆ ಲವಂಗವನ್ನು ನೀವು ಇದೇ ರೀತಿಯಾಗಿ ಕಟ್ಟಿಕೊಳ್ಬೇಕಾಗ್ತದೆ. ಹೌದು, ಅದನ್ನು ನಾನು ತೋರಿಸಿಕೊಡ್ತಿದ್ದೀನಿ. ಈ ರೀತಿಯಾಗಿ ನೀವು ಮಂತ್ರವನ್ನು ಪಠಿಸುತ್ತಾ ಈ ಥರನಾಗಿ ನೀವು ಶುಕ್ರವಾರ ಅಥವಾ ಮಂಗಳವಾರ ದಿನ ಈ ಒಂದು ಕೆಲಸವನ್ನು ನೀವು ಚಾಚು ತಪ್ಪದೆ ಮಾಡಬೇಕಾಗ್ತದೆ. ನಂತರ ನೀವು ಹೀಗೆ ಬಿಗಿಯಾಗಿ ಈ ಲವಂಗವನ್ನು ಕಟ್ಟಿಕೊಂಡು ಯಾರನ್ನು ವಶೀಕರಣಕ್ಕೆ ರೆಡಿ ಮಾಡ್ಕೊಳ್ತಿದ್ದೀರಾ ಅವರ ಮನೆಯ ಹತ್ತಿರ ಹೋಗಿ ಅವರಿಗೆ ಗೊತ್ತಾಗದೆ ಹಾಗೆ, ಅವರಿಗೆ ಅಂತಲ್ಲ ಯಾರಿಗೂ ಸಹ ಗೊತ್ತಾಗದ ಹಾಗೆ ನೀವು ಆ ಒಂದು ಲವಂಗದ ಗಂಟನ್ನು ಅವರ ಮನೆಯ ಮುಂದೆ, ಅವರ ಬಾಗಿಲಿನ ಎದುರಿಗೆ, ಅಂದರೆ ಅವರ ಬಾಗಿಲನ್ನು ನೀಟಾಗಿ ಸ್ವಲ್ಪ ದೂರದಲ್ಲಾದರೂ ಪರವಾಗಿಲ್ಲ ಅದನ್ನು ನೀವು ಗುಂಡಿ ತೆಗೆದು ಯಾರಿಗೂ ಕಾಣದಾಗೆ ಹೋಗಿದ್ದು ಬಂದರೆ ನೀವು ಬಂದ ಕೆಲವೇ ಗಂಟೆಗಳಲ್ಲಿ ಅವರೇ ನಿಮ್ಮನ್ನು ಹುಡುಕಿಕೊಂಡು ಬರ್ತಾರೆ. ಹೌದು, ನಿಮಗೆ ಡೌಟ್ ಇದ್ದರೆ ನಮ್ಮ ಗುರುಗಳಿಗೆ ನೀವು ಕರೆಯನ್ನು ಮಾಡಿ